ನಿಮ್ಮ ದುಡ್ಡನ್ನು ಬೇರೆಯವರಿಗೆ ಏಕೆ ಕೊಡುತ್ತೀರಿ? ಅವರು ತೆಗೆದುಕೊಂಡು ಓಡಿ ಹೋದರೆ? ಅದಕ್ಕೆ ನಾನು ಹೇಳೋದು, ನಿಮ್ಮ ದುಡ್ಡನ್ನು ನೀವೇ ದುಡಿಸಿ. ಅದಕ್ಕೆ ನಾವು ಕಲಿಯಬೇಕಾಗಿದ್ದು ರಿಸರ್ಚ್ ಅನಲಿಸ್ಟ್. ರಿಸರ್ಚ್ ಅನಲಿಸ್ಟ್ ಅಂದ್ರೆ ಸಿಂಪಲ್. ನೀವು ಬಿತ್ತುವ ಮುಂಚೆ ಮಾಡುವ ಹದ, ಉಳುಮೆ ಮಾಡುವುದು, ಗೊಬ್ಬರ ಹಾಕುವುದು, ಕಾಳು ಬಿಡುವುದು, ಇವೆಲ್ಲವನ್ನು ನಾವು ರಿಸರ್ಚ್ ಅನಲಿಸ್ಟ್ ಅನ್ನುತ್ತೇವೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಂದು ಷೇರಿನಲ್ಲಿ ಹಣ ಹೂಡಿಕೆ ಮಾಡಬೇಕಾದ್ರೆ ರಿಸರ್ಚ್ ತುಂಬಾ ಮುಖ್ಯವಾಗುತ್ತದೆ. ಯಾಕಂದ್ರೆ ಅದು ನಿಮ್ಮ ಹಾರ್ಡ್ ಅಂಡ್ ಅರ್ನ್ ಮನಿ ಇರುತ್ತದೆ. ನಿಮ್ಮ ದುಡ್ಡನ್ನು ಬೇರೆಯವರಿಗೆ ಏಕೆ ಕೊಡುತ್ತೀರಿ? ಅವರು ತೆಗೆದುಕೊಂಡು ಓಡಿ ಹೋದರೆ? ಅದಕ್ಕೆ ನಾನು ಹೇಳೋದು, ನಿಮ್ಮ ದುಡ್ಡನ್ನು ನೀವೇ ದುಡಿಸಿ. ಅದಕ್ಕೆ ನಾವು ಕಲಿಯಬೇಕಾಗಿದ್ದು ರಿಸರ್ಚ್ ಅನಲಿಸ್ಟ್. ಇದೇನಿದು ರಿಸರ್ಚ್ ಅನಲಿಸ್ಟ್ ಅಂದ್ರೆ ಸಿಂಪಲ್. ನೀವು ಬಿತ್ತುವ ಮುಂಚೆ ಮಾಡುವ ಹದ, ಕಳೆ ತೆಗೆಯುವುದು ಅಂದ್ರೆ ಉಳುಮೆ ಮಾಡುವುದು, ಗೊಬ್ಬರ ಹಾಕುವುದು, ಸಾಲು ಬಿಡುವುದು, ಇವೆಲ್ಲವನ್ನು ನಾವು ರಿಸರ್ಚ್ ಅನಲಿಸ್ಟ್ ಅನ್ನುತ್ತೇವೆ. ಅಂದರೆ ಇನ್ವೆಸ್ಟ್ ಮಾಡುವ ಮುಂಚೆ ನಾವು ಮಾಡಬೇಕಾದ ಕೆಲವು ಅನಲೈಸ್ ಮಾಡಬೇಕು. ರಿಸರ್ಚ್ ಅಂದ್ರೆ ಬೇರೆ ಏನು ಅಲ್ಲ, ಇದೇ ಯಾವ ಬೀಜ ಹಾಕಬೇಕು, ಯಾವ ಬೀಜ ಹಾಕಿದರೆ ಎಷ್ಟು ಫಲ ಸಿಗುತ್ತದೆ, ಇಳುವರಿ ಯಾವುದು, ಗೊಬ್ಬರ ಎಷ್ಟು ಬೇಕು ಎಂಬುದನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡುವುದೇ ರಿಸರ್ಚ್ ಅನಲಿಸ್ಟ್. ಯಾರು ಮಾಡಬಹುದು? ನೀವು ತಿಳಿದುಕೊಂಡಿರಬಹುದು ಇದನ್ನು ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಅಡ್ವೈಸರ್ ಮಾತ್ರ ಮಾಡುತ್ತಾರೆ ಅಂತ. ಅದು ಸುಳ್ಳು. ಸಾಮಾನ್ಯ ಜನರು ಕೂಡ ರಿಸರ್ಚ್ ಅನಲಿಸ್ಟ್ ಮಾಡಬಹುದು. ಯಾಕೆಂದ್ರೆ ಇನ್ವೆಸ್ಟ್ ಮಾಡುವ ಮುಂಚೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಂದು ಷೇರಿನಲ್ಲಿ ಹಣ ಹೂಡಿಕೆ ಮಾಡಬೇಕಾದ್ರೆ ರಿಸರ್ಚ್ ತುಂಬಾ ಮುಖ್ಯವಾಗುತ್ತದೆ. ಯಾಕಂದ್ರೆ ಅದು ನಿಮ್ಮ ಹಾರ್ಡ್ ಅಂಡ್ ಅರ್ನ್ ಮನಿ ಇರುತ್ತದೆ. ಅದಕ್ಕಾಗಿ ಸರಿಯಾಗಿ ಹಣ ಹೂಡಿಕೆ ಮಾಡಿ, ಇಲ್ಲದಿದ್ದರೆ ಲಾಸ್ ಆಗುವ ಸಾಧ್ಯತೆ ಹೆಚ್ಚು ಇರುತ್ತೆ. ನೋಡಿ, ಎಲ್ಲರೂ ಇನ್ವೆಸ್ಟ್ ಮಾಡುತ್ತಾರೆ, ಆದರೆ ಸರಿಯಾಗಿ ರಿಸರ್ಚ್ ಅನಲಿಸ್ಟ್ ಮಾಡಿ. ಅಂದ್ರೆ ರಿಸರ್ಚ್ ಅನಲಿಸ್ಟ್ ಅಂದ್ರೆ ನೀವು ದೊಡ್ಡವಾದ ಟೆಕ್ನಿಕಲ್ ವರ್ಡ್ ಅಂತ ತಿಳಿದುಕೊಳ್ಳಬೇಡಿ. ರಿಸರ್ಚ್ ಅನಲಿಸ್ಟ್ ಅಂದ್ರೆ ಆ ಕಂಪನಿ ಚೆಕ್ ಮಾಡುದು ಅಂತ ತಿಳ್ಕೊಳ್ಳಿ. ಚೆಕ್ ಅಂದ್ರೆ ನೀವು ಆ ಕಂಪನಿಯಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತಿದೆ, ಎಷ್ಟು ಲಾಸ್ ಇದೆ, ಎಷ್ಟು ರೆವೆನ್ಯೂ ಮಾಡ್ತಾ ಇದೆ, ಇವು ಎಲ್ಲವನ್ನು ಸರಿಯಾಗಿ ಅಧ್ಯಯನ ಮಾಡುವುದು ಈ ರಿಸರ್ಚ್ ಅನಲಿಸ್ಟ್. ನೀವು ಒಮ್ಮೆ ರಿಸರ್ಚ್ ಅನಲಿಸ್ಟ್ ಅನ್ನು ಸರಿಯಾಗಿ ಕಲಿತರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡುವುದು ಏನು ಕಷ್ಟವೇನಲ್ಲ. ಯಾಕಂದ್ರೆ ರಿಸರ್ಚ್ ಅನಲಿಸ್ಟ್ ಮಾಡಿ ಹೂಡಿಕೆ ಮಾಡಿದರೆ ಲಾಸ್ ಆಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಅದಕ್ಕಾಗಿ ಎಲ್ಲರೂ ರಿಸರ್ಚ್ ಅನಲಿಸ್ಟ್ ಕಲಿಯಬೇಕು. ನಾನು ಇದನ್ನು ಟೆಕ್ನಿಕಲ್ ವರ್ಡ್ ಮುಖಾಂತರ ಹೇಳಲ್ಲ, ಸಿಂಪಲ್ ಆಗಿ ಸಾಮಾನ್ಯ ಜನರು ಕೂಡ ಅರ್ಥವಾಗುವಂತೆ ತಿಳಿಸುತ್ತೇನೆ. ಹೇಗೆ ಮಾಡ್ಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ರಿಸರ್ಚ್ ಅನಲಿಸ್ಟ್ ವರ್ಕ್ ಬುಕ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅದು ಒಂದು ರೆಫರೆನ್ಸ್ ಅಷ್ಟೇ. ನಾನು ಈಸಿಯಾಗಿ ಸರಳವಾಗಿ ಕನ್ನಡ ಭಾಷೆಯಲ್ಲಿ ಹೇಗೆ ಕಲಿಯಬೇಕು ಎಂಬುದನ್ನ ಪ್ರತಿದಿನ ತಿಳಿಸುತ್ತೇನೆ. ಇದನ್ನು ಕಲಿತು ನೀವು ಎಕ್ಸಾಮ್ ಮಾಡಿ ಜಾಬ್ ಹೋಗುವ ಅವಶ್ಯಕತೆ ಏನಿಲ್ಲ. ಸಿಂಪಲ್ ಆಗಿ ನೀವು ಕಲಿತರೆ ನೀವು ಯಾವುದೇ ಹಣ ಹೂಡಿಕೆ ಮಾಡುವ ಮುಂಚೆ ಸಿಂಪಲ್ ಆಗಿ ಸ್ಟಾಕ್ ಅನಲೈಸ್ ಮಾಡುತ್ತೀರಿ. ಇದರಿಂದ ನೀವು ಮೋಸ ಹೋಗುವ ಸಾಧ್ಯತೆ ಇರುವುದಿಲ್ಲ. ಅದಕ್ಕೆ ನಾನು ಹೇಳುವುದು, ಈ ರಿಸರ್ಚ್ ಅನಲಿಸ್ಟ್ ಅನ್ನು ಕಲಿಯಿರಿ. ಇದನ್ನು ನಾನು ಬಹಳ ಸಿಂಪಲ್ ಆಗಿ ಹೇಳುತ್ತೇನೆ, ಬಹಳ ಟೆಕ್ನಿಕಲ್ ವರ್ಡ್ ಯೂಸ್ ಮಾಡುವುದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಓನ್ಲಿ. ಇದು ಇನ್ವೆಸ್ಟ್ಮೆಂಟ್ ಸಲಹೆಯಲ್ಲ, ಟಿಪ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮದೇ ಅನಲೈಸ್ ಮಾಡಿ.